ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಿಲ್ಲ ಎನ್ನುವ ಮಾತಿಗೆ ಸಾಕ್ಷಿ ಎನ್ನುವಂತೆ ಇಲ್ಲೊಂದು ಘಟನೆ ನಡೆದಿದೆ. ಹೌದು, ಕಿಡ್ನಿ ದಾನ ಮಾಡಿ ತನ್ನ ಮಗನ ಜೀವ ಉಳಿಸಿದ ತಾಯಿ ಪುತ್ರನಿಗೆ ಮರುಜನ್ಮ ನೀಡಿದ್ದಾಳೆ. ಬೀದರ್ ಜಿಲ್ಲೆಯ ಕರ್ನಾಟಕದ ತೆಲಂಗಾಣದ ಗಡಿ ಗ್ರಾಮ ಜೀರಾ ಸಂಗಮದ ಶಾಂತಾಬಾಯಿ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇವರ ಪುತ್ರ ಜಗದೀಶ್ ಬದುಕಿಸಲು ತನ್ನ ಜೀವ ಪಣಕ್ಕಿಟ್ಟು ಕಿಡ್ನಿ ದಾನ ಮಾಡಿದ್ದಾರೆ. ಸುಮಾರು 40 ವರ್ಷದ ಜಗದೀಶ್ಗೆ ಮದುವೆಯಾಗಿ ಮಕ್ಕಳಿದ್ದಾರೆ, ಆದರೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ರು. ಇನ್ನೇನು ಕಿಡ್ನಿ ವೈಫಲ್ಯವಾಗಿ ಅನಾಹುತವಾಗುವ ಸಂದರ್ಭ ಇತ್ತು. ಆಗ ತಾಯಿ ಶಾಂತಾಬಾಯಿ ತನ್ನ ಕಿಡ್ನಿಯನ್ನ ನೀಡಿ ತಾಯಿ ಕರುಣೆ ಮೆರೆದಿದ್ದಾಳೆ. ಹೀಗಾಗಿ ಶಾಂತಾಬಾಯಿ ಮಗ ಜಗದೀಶ್ ಹಾಗೂ ಪತ್ನಿಯನ್ನ ಬೀದರ್ನ ಭಾವಗಿ ಗ್ರಾಮದ ಶ್ರೀ ಭದ್ರೇಶ್ವರ ಮಠಕ್ಕೆ ಕರೆಸಿ ಸನ್ಮಾನಿಸಲಾಯಿತು. ಶ್ರೀ ಶಿವಕುಮಾರ್ ಸ್ವಾಮೀಜಿ ಮೂಲಕ ತಾಯಿಯ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದೇ ಇದ್ರೂ ಅವರು ಇವರನ್ನ ಆಶೀರ್ವದಿಸಿ ಗೌರವಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.